ರಾಜ್ಯದ ಸುಪ್ರಸಿದ್ಧ ಮೈಸೂರು ಸ್ಯಾಂಡಲ್ ಸೋಪ್ನ ತಯಾರಕ ಕಂಪನಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಕಳೆದ 40 ವರ್ಷಗಳಲ್ಲೇ ಗರಿಷ್ಠ ಮಾರಾಟ ವಹಿವಾಟು ದಾಖಲಿಸಿದೆ. ಕಂಪನಿಯ ಮಾರಾಟ ವಹಿವಾಟು ವಾರ್ಷಿಕ 1500 ಕೋಟಿ ರೂಪಾಯಿಯನ್ನ ದಾಟಿದೆ. ಕಳೆದ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಮಾರಾಟದಲ್ಲಿ 195 ಕೋಟಿ ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಅಂದರೆ ಶೇಕಡಾ 14.25ರಷ್ಟು ಮಾರಾಟ ಬೆಳವಣಿಗೆ ದಾಖಲಿಸಿದೆ. ಶವರ್ ಜೆಲ್ಗಳು, ಮೈಸೂರು ಸ್ಯಾಂಡಲ್ ವೇವ್ ಡಿಯೋ ಸೋಪ್, ಗ್ಲಿಸರಿನ್ ಆಧಾರಿತ ಪಾರದರ್ಶಕ ಸ್ನಾನದ ಬಾರ್ ಮತ್ತು ಸೂಪರ್ ಪ್ರೀಮಿಯಂ ಬಾತ್ ಸೋಪ್ ಸೇರಿದಂತೆ 21 ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ್ದು ಮಾರಾಟ ಹೆಚ್ಚಳದ ದೃಷ್ಟಿಯಿಂದ ಕಂಪನಿಗೆ ನೆರವಾಗಿದೆ. ಪರಿಣಾಮವಾಗಿ ಕಂಪನಿಯು ಉತ್ತರ ಭಾರತದಲ್ಲೂ ಕೂಡ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡೋಕೆ ಹಾಗೂ ಬೆಳವಣಿಗೆ ಮಾಡೋಕೆ ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ಜನರನ್ನ ತಲುಪಲು ನಾನಾ ಪ್ಲಾನ್ ಕೂಡ ಈಗ ಮಾಡಿಕೊಂಡಿರೋದು. ಇನ್ನು ಮುಂದೆ ಹೆಚ್ಚೆಚ್ಚು ಬಸ್ ಸ್ಟ್ಯಾಂಡ್ಗಳಲ್ಲಿ, ಮೆಟ್ರೋ ಸ್ಟೇಷನ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ಮಳಿಗೆಗಳನ್ನು ತೆರೆಯುವ ಪ್ಲಾನ್ ಮಾಡಿಕೊಂಡಿದ್ದು ಜನರನ್ನ ಇನ್ನೂ ಸುಲಭವಾಗಿ ರೀಚ್ ಆಗಲು ಹಲವು ಮಾರ್ಗ ಕಂಡುಹಿಡಿತಾ ಇದೆ. ಅಷ್ಟೇ ಅಲ್ಲ, KSDLಗೆ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ನ ಹುಡುಕಾಟ ಕೂಡ ನಡೀತಾ ಇದ್ದು ನಟಿಮಣಿಯರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗುವಂಥ ಸಾಧ್ಯತೆ ಕೂಡ ಇದೆ. 2023-24 ವಿಶೇಷವಾಗಿ 793.75 ಕೋಟಿ 16.2% ಗ್ರೋತ್ ಆಗಿದೆ. 3 ಕೋಟಿ ಇವತ್ತು ಅದು ನಮ್ಮ ಅಂಕಿಅಂಶಗಳಿಂದ ತೋರಿಸ್ತಾ ಇದೆ. ಟೋಟಲ್ ರೆವೆನ್ಯೂ 22-23ರಲ್ಲಿ ಫೈನಾನ್ಷಿಯಲ್ ಇಯರಲ್ಲಿ 1127.19 ಕೋಟಿ ಇತ್ತು. ಆದರೆ ಅದೇ 23-24ರಲ್ಲಿ ಅದೇ ಅಕ್ಟೋಬರ್ನಲ್ಲಿ 1295.88 ಕೋಟಿಗಳು ಆಗಿ 14.96 ಒಂದು ಬೆಳವಣಿಗೆ ಆಗಿದೆ ಅನ್ನೋದನ್ನು ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.